14 ವರ್ಷಗಳ ನಂತರ ಮತ್ತೆ ಜಾಕಿ ಸಿನಿಮಾ ರಿಲೀಸ್ ಆಗಿದೆ. 4K ಮತ್ತೆ ಹಲವಾರು ರೀತಿಯಾದ ಎಫೆಕ್ಟ್ಗಳನ್ನ ಆ್ಯಡ್ ಮಾಡಿದ್ದಾರೆ. ಸೊ ಮತ್ತೊಮ್ಮೆ ಜಾಕಿ ಸಿನಿಮಾ ಬಿಗ್ ಸ್ಕ್ರೀನಲ್ಲಿ ನೋಡಿ ಎಷ್ಟು ಖುಷಿ ತಂತು? ನಾನು ಆಲ್ರೆಡಿ 20 ಸತಿ ನೋಡಿದ್ದೀನಿ, ಇದು ಫಸ್ಟ್ ಟೈಮ್ ಅಲ್ಲ. ನಾನು ಆಲ್ರೆಡಿ ಆ ಫಸ್ಟ್ ಟೈಮ್ ರಿಲೀಸ್ ಆಗಬೇಕಾದ್ರೆ ಒಂದು 10 ಸತಿ ನೋಡಿದ್ದೀನಿ, 10 ಸತಿ OTT ನೋಡಿದ್ದೀನಿ. ಇವತ್ತು ತಿರ್ಗಾ ನೋಡಿದಾಗ ನಂಗೆ ಫ್ರೆಶ್ಶಾಗಿ ನೋಡಿದಂಗೆ ಅನಿಸ್ತೇ ಹೊರತು ಹಳೆ ಪಿಕ್ಚರ್ ನೋಡಿದಂಗೆ ಅಂತ ಅನಿಸ್ತಿಲ್ಲ. ಯಾಕಂದರೆ ಅಷ್ಟು ಜೀವಂತವಾಗಿ ಮಾಡ್ತಾನೆ ನಮಗೆ. ಏನೇ ಮಾಡಬೇಕಾದ್ರೆ ಲೈಫ್ಲಿ ಸಿನಿಮಾ ತಗೊಳ್ಳಿ ಇಲ್ಲ ಅವನು ಮಾಡೋ ವರ್ಕ್ಸ್ ಆಗಲಿ ಎಲ್ಲದೂ ಒಂದು ಜೀವಂತವಾಗಿರುತ್ತೆ. ಅಂದರೆ ಒಂದು ಜೀವ ಇರುತ್ತೆ ಅದಕ್ಕೆ. ಐ ಥಿಂಕ್ ಅವ್ನು ಚಿಕ್ಕ ವಯಸ್ಸಿಂದ ಹುಟ್ಟಿದ್ದೆ ಹಂಗೇನೆ, ಹುಟ್ಟಿದಾಗ್ಲೇ ಆ ಜೀವ ಕೊಡೋಬೇಕು. ಐ ಥಿಂಕ್ ಆಲ್ವೇಸ್ ದೇರ್. ನಮ್ಮ ಅಪ್ಪು ನಾ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಯಾರು ಏನಾದರೂ ಅನ್ಕೊಳ್ಳಿ, ಅಪ್ಪು ಇಲ್ಲ ಅಂತ. ಅವ್ರಿಗೆ ಕೆಲವರು ಅನ್ಕೋತಾರೆ. ನನಗೆ ಆ್ಯಕ್ಚುಲಾಗಿ ಒಂದು ಸ್ಟ್ಯಾಚ್ಯೂಗೆ ಹೋಗಿ ಹಾರ ಹಾಕೋದೆಲ್ಲ ಭಾಳ ನನಗೆ ನೋವಾಗುತ್ತೆ. ಅದಕ್ಕೋಸ್ಕರ ಹಾಕಲ್ಲ ನಾನು ಯಾವಾಗಲೂ ಅಷ್ಟೇ.